ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 21ನೆಯ ಶ್ಲೋಕ. ಸುಖಂ ಆತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ನೇ ಇನ್ ವಿಚ್ ದ ಸೋಲ್ ಎಕ್ಸ್ಪೀರಿಯನ್ಸ್ ದ eternal and super sensuous joy which can be intuited only through the subtle and purified intellect, and wherein established the said yogi moves not from through on any account. ಪ್ರಶಾಂತ ಚಿತ್ತವುಳ್ಳವನು ಹೇಗಿರ್ತಾನೆ? ಆತ್ಮದಲ್ಲಿ ರಮಮಾನವಾಗಿರ್ತಕ್ಕಂಥ ಅವನ ಮನಸ್ಸು ಹೊರಗಡೆ ಇಂದ್ರಿಯಗಳ ಸುಖಗಳಿಗೆ ಹೋಗೋದಿಲ್ಲ. ಬುದ್ಧಿಯಲ್ಲಿ ನಿಶ್ಚಯವಾಗಿರ್ತಕ್ಕಂಥದ್ದು ಇಂದ್ರಿಯಗಳಿಗೆ ಅತೀತವಾಗಿರುವಂಥ ಆತ್ಮತತ್ವದಲ್ಲಿ ರಮಮಾನವಾಗಿರುತ್ತದೆ. ಹಾಗಾಗಿ ಅತ್ಯಂತಿಕಂ ಸುಖಂ ಅಂತ ಕರೆಯಲಾಗಿದೆ. ಅತ್ಯಂತಿಕ ಸುಖ ಅಂತಂದರೆ ಯಾವುದು? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅನ್ನುವಂಥ ವಿಚಾರ. ಅತ್ಯಂತ ದುಃಖ ಅಂತಂದರೆ ಜನನ ಮರಣ ಸಹಿತವಾಗಿರತಕ್ಕಂಥ ದುಃಖವು ಇಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿರುವಂಥ ಜನನ ಆದಮೇಲೆ ಬರುವಂಥ ದುಃಖಗಳು ಸಾಮಾನ್ಯ ದುಃಖಗಳು, ಮತ್ತು ಮರಣ ಆಗುವವರೆಗೆ ಬರತಕ್ಕಂಥ ದುಃಖಗಳೆಲ್ಲವೂ ಕೂಡ ಸಾಮಾನ್ಯ ದುಃಖಗಳಂತ ಹೇಳ್ಕೊಳ್ತವೆ. ಜನನಾದಾಗಿನಿಂದಲೂ ಕೂಡ ಮರಣ ಆಗುವವರೆಗೆ ಬರುವಂಥ ಎಲ್ಲ ದುಃಖಗಳು ಸಾಮಾನ್ಯ ದುಃಖಗಳು. ಇನ್ನು ಜನನ ದುಃಖ, ಮರಣ ದುಃಖ ಅನ್ನುವಂಥದ್ದು ಬಹಳ ಘೋರತರವಾಗಿರುವಂಥ ದುಃಖ ಎಂದು ಕರೆಯಲಾಗಿದೆ. ಹಾಗಾಗಿ ಈ ದುಃಖಗಳು ನಾಶವಾಗಿ ಹೋಗಿರ್ತಾವ ಅಂತ ಇಲ್ಲಿ ಹೇಳ್ತಾ ಇದೆ. ಯಾರ ದುಃಖಗಳು ನಾಶವಾಗಿರ್ತಾವ? ಯಾರ ಮನಸ್ಸು ಪ್ರಶಾಂತವಾಗಿದೆಯೋ. ಪ್ರಶಾಂತಾತ್ಮ ವಿಗತವಿಹಿ ಅಂತ ಕರೆಯಲಾಗಿದೆ. ಹಿಂದಲೂ ಕೂಡ ಹಿಂದಿನ ಶ್ಲೋಕದಲ್ಲಿ ಕೂಡ ಆ ವಿಚಾರವನ್ನು ಹೇಳಲಾಗಿದೆ. ಉಪರಮತೆ ಚಿತ್ತಂ, ಆತ್ಮನಲ್ಲಿ ಯಾವಾಗ ಚಿತ್ತವು ರಮಮಾನವಾಗಿದೆಯೋ ಅವನ ಮನಸ್ಸು ಬುದ್ಧಿ ಏನಾಗಿರ್ತಾವ? ನಿಶ್ಚಯವಾಗಿರ್ತಾವ. ಬುದ್ಧಿಯಿಂದ ಆತ್ಮವು ನಿಶ್ಚಯವಾಗಿರುತ್ತದೆ. ಬುದ್ಧಿಗ್ರಾಹ್ಯಂ ಅಂತ ಕರೆಯಲಾಗಿದೆ. ಬುದ್ಧಿಗ್ರಾಹ್ಯವಾಗಿರ್ತಕ್ಕಂಥ ಮನಸ್ಸು, ಬುದ್ಧಿಯಿಂದ ನಿರ್ಧಾರವಾಗಿರುವಂಥ ಮನಸ್ಸು ಸ್ಥಿತಃ ಆಗಿರುತ್ತದೆ. ನ ಚಲತಿ, ಅದು ಚಂಚಲವಾಗೋದಿಲ್ಲ, ಹರಿದಾಡೋದಿಲ್ಲ, ಹೊರಗೆ ಹೋಗೋದಿಲ್ಲ, ಒಳಗೆ ಹೋಗೋದಿಲ್ಲ, ಎಲ್ಲ ಕಡೆಗೂ ತುಂಬಿಕೊಂಡಿರುತ್ತದೆ. ಹಾಗಾಗಿ ಆತನು ಮನಸ್ಸು ತತ್ವತಃ ಅಂತ ಇನ್ನೊಂದು ಪದವನ್ನು ಬಳಸಲಾಗಿದೆ. ತತ್ವತಃ ಅಂತಂದರೆ ಸತ್ಯಾಸತ್ಯಗಳನ್ನು ಅರ್ಥ ಮಾಡಿಕೊಂಡು, ಮಿಥ್ಯಾಮಿಥ್ಯಗಳನ್ನು ತಿಳಿದುಕೊಂಡು, ದ್ವಂದ್ವಗಳನ್ನು ಮೀರಿರ್ತಕ್ಕಂಥದ್ದು, ನಿರ್ದ್ವಂದ್ವವಾಗಿರುವಂಥದ್ದು ಆತ್ಮತತ್ವ ಅಂತ ಕರೆಯಲಾಗಿದೆ. ತತ್ವತಃ ಆ ತತ್ವದ ಮೂಲಕವಾಗಿ ತಿಳಿದಿದ್ದಾನೆ. ಪರತತ್ವದ ಮೂಲಕವಾಗಿ ತಿಳಿದಿದ್ದಾನೆ, ಆತ್ಮತತ್ವದ ಮೂಲಕವಾಗಿ ತಿಳಿದಿದ್ದಾನೆ. ಆದ್ದರಿಂದ ಅವನ ಮನಸ್ಸು ನ ಚಲತಿ, ಸಂಚರಿಸೋದಿಲ್ಲ. ಚಿತ್ತವು ಸಂಚರಿಸೋದಿಲ್ಲ. ಅವನಿಗೆ ಯಾವ ಅಭಿಮಾನಗಳು ಇರೋದಿಲ್ಲ. ಕರಣವೃತ್ತಿಗಳೆಲ್ಲವೂ ಕೂಡ ನಾಶವಾಗಿರ್ತವೆ. ಆತನು ಆತ್ಮಸುಖದಲ್ಲಿ ರಮಮಾನವಾಗಿರುತ್ತಾನೆ. ನೀರಲ್ಲಿ ಮುಳುಗಿರುವ ಮನುಷ್ಯನಿಗೆ ಪ್ರಾಣ ಇದೆ, ಜೀವ ಇದೆ, ಕಲ್ಪನೆ ಇದೆ. ಆದರೆ ಆತನು ಹೊರಗಡೆ ಇರತಕ್ಕಂಥ ಬಿಸಿಲಿನ ಧಗೆಯನ್ನಾಗಲಿ, ಚಳಿಯ ನೋವನ್ನಾಗಲಿ, ಮಳೆಯ ನೋವನ್ನಾಗಲಿ ಅರ್ಥೈಸಿಕೊಳ್ಳೋದಿಲ್ಲ. ಹೇಗೆ ಇಲ್ಲಿ ಅನುಭವಕ್ಕೆ ಬಂದಿದೆಯೋ ಹಾಗೆ ಆತ್ಮದಲ್ಲಿ ಮುಳುಗಿರುವಂಥ ಮನುಷ್ಯನಿಗೆ ಬಾಹ್ಯ ಪ್ರಪಂಚದ ಕಲ್ಪನೆ ಇರೋದಿಲ್ಲ. ನೀರಲ್ಲಿ ಮುಳುಗಿರುವಂಥ ಮನುಷ್ಯನಿಗೆ ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ಹೇಗೋ ಹಾಗೆ ಆತ್ಮ ಸುಖದಲ್ಲಿ ಮುಳುಗಿರುವಂಥ ಮನುಷ್ಯ, ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ,
ಪರಮಾನಂದ ಪ್ರಾಪ್ತಿ ಅಂತ ಕರೆಯಲಾಗಿದೆ. ಈ ರೀತಿ ಆತ್ಮಸುಖವನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿಯ ಮನಸ್ಸು ಚಂಚಲವಾಗುವುದಿಲ್ಲ, ನಿಶ್ಚಲವಾಗಿರುತ್ತದೆ. ಅದುವೇ ಮೋಕ್ಷ ಅಂತ ಕರೆಯಲಾಗಿದೆ. ಅದುವೇ ನಿಜವಾದ ಯೋಗ ಎಂದು ಕರೆಯಲಾಗಿದೆ ಅಂತ ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.